ಜೀವಮಾನ ಇಡೀ ನರಕ ಅನುಭವಿಸಿ ಇವತ್ತು ನೆಮ್ಮದಿಯಾಗಿ ಉಸಿರಾಡ್ತಿದ್ದಾರೆ. ಅವರ ಖುಷಿ ನೋಡೋಕೊಂಥರ ಸಮಾಧಾನ ಆಗ್ತಾ ಉಂಟು. ಇದನ್ನೆಲ್ಲ ನೋಡೋದು ಬಿಟ್ಟು ಸುಮ್ಮನೆ ಮಲಗಿದೆಯಲ್ಲಬ್ಬ. ನಾನು ನೋಡ್ತಾ ಇದ್ದೇನೆ, ನಿಂಗೆ ನೋಡ್ಲಿಕ್ಕೆ ಇನ್ನೂ ಸುಮಾರು ಉಂಟು. ಬಾ. ದಾರಿ ತಪ್ಪಿದಾಗ ಹಾದಿ ತೋರಿಸಲಿಕ್ಕೆ ಯಾರಾದ್ರೊಬ್ರು ಬೇಕಲ್ಲ ಮಗ. ಹಾಗೆ ನಿನ್ನನ್ನೊಮ್ಮೆ ನೋಡಿ ಹೋಗುವ ಅಂತ ಬಂದದ್ದು. ಈಶ್ವರನ ಹೂದೋಟಕ್ಕೆ ಆಸೆ ಪಟ್ಟವರನ್ನು ಯಾವತ್ತೂ ನಂಬಲಿಕ್ಕೆ ಹೋಗಬೇಡ ಮಗ. ಅಬ್ಬ, ಮಾರಿ ಮಗ್ಗಿನ ಕೀರ ಕೋಟಲೆಗೆ ಸಂತತಿ ಬಲಿ ಆವೊಂದುಂಡು. ತನ ವರಿಪಾಂಡಲ ಅಯ್ಯೇ ಕರಿಪಾಂಡಲ ಅಯ್ಯೇ ಮಾಯನ ಬಿಡ್ತು ಕಾಯಗ ಬತ್ತದ ವಿಷನಾಲಿದ ಅಮೃತೋಡು ಈ ಸಿಕ್ಕಿನ ದೂರ ಮಲ್ತು ಕೊರಲ ಸ್ವಾಮಿ ಸತ್ಯನೇ. ದೈವಗಳನ್ನು ಯಾರೋ ಬಂಧಿಸಿದ್ದಾರೆ. ಕಡಪ ದಿಕ್ಕಿನವರು ಇದನ್ನ ಈಶ್ವರನ ಹೂತೋಟ ಅಂತ ಎಂತ ಕರೆಯುವುದು? ಈಶ್ವರನ ಹೂದೋಟಕ್ಕೆ ಆಸೆ ಪಟ್ಟವರನ್ನು ಈಶ್ವರನ ಹೂದೋಟ, ಈಶ್ವರನ ಹೂತೋಟ, ಈಶ್ವರನ ಹೂದೋಟ. ನಮ್ಮವರೇ ಎದೆ ಹಾಲು ಕುಡಿಸಿ. ಸ್ವಲ್ಪ ಸಮಯ ಮಗುವಿನ ಚಾಕ್ರಿ ನಾವು ಮಾಡ್ತೇವೆ, ಎಲ್ಲ ಸರಿ ಹೋಗ್ತದೆ. ನಮ್ಮ ಮಗ ಸತ್ತೋದ. ಯಾವತ್ತೂ ನಂಬಲಿಕ್ಕೆ ಹೋಗಬೇಡ ಮಗ. ಅಣ್ಣ, ನಿಂಗೆ ಆಗೋದಿಲ್ಲಲ್ಲ, ಬಿಡು. ಸುಮ್ಮನೆ ಕೈ ಸುಟ್ಕೊಳ್ಳೋದು ಬೇಡ. ದೈವಗಳನ್ನು ಯಾರೋ ಬಂಧಿಸಿದ್ದಾರೆ. ನಾವು ಒಪ್ಪಿದ್ರು ನಮ್ಮ ದೈವ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಒಪ್ಪುದಿಲ್ಲ. ಇದು ನೀವು ಹೇಳ್ತಿರೋದಾ ಇಲ್ಲ ನಿಮ್ಮ ದೈವ ಹೇಳ್ತಿರೋದಾ? ಈಶ್ವರನ ಹೂದೋಟ. ಕಾಡಿನ ಶಕ್ತಿಗಳಿಗೆ ಹೆದರಿ ಇಷ್ಟು ವರ್ಷಗಳಾದ್ರೂ ಯುದ್ಧ ಬೇಡ ಅಂತ ಕೂತಿದ್ದೆ. ಕನಕಾವತಿ, ಕಾಂತಾರ ನಮ್ಮದಾಗಬೇಕು. ಅವರ ದೈವದ ಕಲ್ಲು ನಮ್ಮ ಅರಮನೆಗೆ ಮೆಟ್ಟಿಲಾಗಬೇಕು. ಅದಷ್ಟು ಸುಲಭ ಅಲ್ಲ. ಅವನು ಬಂದದ್ದು ಕೇವಲ ದೈವ ಸ್ಥಾಪನೆಗಲ್ಲ, ಧರ್ಮ ಸ್ಥಾಪನೆಗೆ. ಹೆದರ್ಬೇಡಿ, ನಿಮ್ಮ ಆಸೆ ಈಡೇರಿಸಲಿಕ್ಕೆ ಇನ್ನೊಂದು ಕೆಲಸ ಬಾಕಿ ಉಂಟು.
ಕಾಯುವಷ್ಟು ತಾಳ್ಮೆ ಇಲ್ಲ ಕನಕವತಿ. ನನ್ನ ಕತ್ತಿ ರಕ್ತ ಕೇಳ್ತಾ ಉಂಟು. ಅವನನ್ನು ಎದುರಿಸೋ ಶಕ್ತಿ ನಮ್ಮಿಬ್ಬರಿಗಿಲ್ಲ. ಮತ್ಯಾರಿಗುಂಟು? ಅವತ್ತು ಕೈಕಾಲಾಡದ ಮಗು ಇವತ್ತು ಸಿಂಹಾಸನದ ಮೇಲೆ ಕೂತಿದ್ದಾಳೆ ಅಂದ್ರೆ ಉದ್ದೇಶ ಇಲ್ಲದೆ ಸಾವನ್ನ ಗೆದ್ದು ಬಂತದ್ದಲ್ಲ. ಪಾಂಗ್ರದವರ ರಕ್ತ, ಕಡಪದವರ ಎದೆ ಹಾಲು, ಎರಡರಲ್ಲೂ ಇರುವುದು ವಿಷವೇ. ಬಾಂಗ್ರದ ಅರಸ ಮಗಳನ್ನ ಮುಂದೆ ನಿಲ್ಲಿಸಿ ಯುದ್ಧ ಮಾಡಿಸ್ದ ಅಂತ ಆಗ್ಬಾರ್ದು. ಶಸ್ತ್ರ ನೀವೇ ಹಿಡೀರಿ, ಫಲ ನಾನು ಕೊಡ್ತೀನಿ. ಇವರೆಲ್ಲ ಬೆಳೆದು ದೊಡ್ಡವರಾಗುವಾಗ ಕಾಂತಾರದಲ್ಲೆಲ್ಲ ಇರ್ತದೆ ಅಂತ ಆಸೆ ಪಟ್ಟಿದ್ದೆ. ಇವತ್ತು ಈ ಮಕ್ಕಳನ್ನು ನಮಗೆ ನೋಡ್ಲಿಕ್ಕೆ ಆಗ್ತಿಲ್ಲ. ಇನ್ನು ಇಷ್ಟು ವರ್ಷ ನಮ್ಮನ್ನು ಸಾಕಿ ಕಾಪಾಡಿಕೊಂಡು ಬಂದಿರೋ ದೈವಗಳ ಕಣ್ಣಲ್ಲಿ ನೆತ್ತರ ಬರ್ತಿರಬಹುದು. ಅವರ ನಮ್ಮ ನಂಬಿಕೆಗೆ ಹಚ್ಚಿರೋ ಕಿಚ್ಚು ಕಾಡ್ಗಿಚ್ಚಾಗಿ ಅವ್ರನ್ನೇ ಸುಟ್ಟು ಬೂದಿ ಮಾಡಬೇಕು. ಅಲ್ಲ ಬರ್ಮೆ, ಇನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಜಪ್ಪ. ಇದು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋ ಯುದ್ಧ ಅಲ್ಲ. ಈ ಯುದ್ಧ ಅವರ ವಶದಲ್ಲಿರುವ ದೈವದ ಕಲ್ಲಿಗೋಸ್ಕರ. ಅಧರ್ಮನ ಮೆಟ್ಟಿ ನಿಲ್ಲಿಕ್ಕೆ ಉಳ್ಳಾಯ ಗಣಗಳನ್ನ ಕಳಿಸ್ತಾನೆ ಇರ್ತಾನಂತೆ. ಆದರೆ ಇವತ್ತು ಈ ಈಶ್ವರನ ಹೂದೋಟದಲ್ಲಿರುವ ಪ್ರತಿಯೊಬ್ರು ಈಶ್ವರನ ಗಣಗಳೇ.